ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಪಶ್ಚಿಮ ಬಂಗಾಳದಲ್ಲಿ ಮಮತಾರನ್ನ ಮಖಾಡೆ ಮಲಗಿಸುವ ಮೋದಿ ಮಹತ್ವಾಕಾಂಕ್ಷೆ ಮತ್ತೆ ಮಣ್ಣಾಗಿದೆ. ತ್ರಿಕೋನ ಕದನದಲ್ಲಿ ದೀದಿ ಪಡೆಗೆ ಮೇಲುಗೈ ಸಾಧಿಸಿದ್ದು ಮತ್ತೆ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಸಿಗೋಣ ಅಂತ ಕಮಲ ಸೇನೆ ಸಂದೇಶವನ್ನ ರವಾನೆ ಮಾಡಿದೆ. ಆ ಕುರಿತ ರಿಪೋರ್ಟ್ ಇಲ್ಲಿದೆ. ಪಶ್ಚಿಮ ಬಂಗಾಳದಲ್ಲಿ ಮತ್ತೆ ದೀದಿ ದರ್ಬಾರ್. ಮೋದಿ ಅಶ್ವಮೇಧಕ್ಕೆ ಮಮತಾ ಲಗಾಮು. ಪಶ್ಚಿಮ ಬಂಗಾಳ ಉತ್ತರ ಭಾರತವನ್ನ ಕಬ್ಜಾ ಮಾಡಿ ದಕ್ಷಿಣದಲ್ಲೂ ತನ್ನ ಸಾಮ್ರಾಜ್ಯ ವಿಸ್ತರಿಸೋ ಕೇಸರಿ ಪಡೆಗೆ ಕಬ್ಬಿಣದ ಕಡಲಿಯಾಗಿರುವ ರಾಜ್ಯ. 35 ವರ್ಷಗಳ ಕಮ್ಯುನಿಸ್ಟ್ ಸರ್ಕಾರವನ್ನ ಕಿತ್ತೊಗೆದು ಕಾಂಗ್ರೆಸ್ಗೂ ಮಣ್ಣು ಮುಕ್ಕಿಸಿರುವ ಮಮತಾರನ್ನ ಮಣಿಸೋದಕ್ಕೆ ಬಿಜೆಪಿ ಮೇಲಿಂದ ಮೇಲೆ ರಣತಂತ್ರಗಳನ್ನ ಹೆಣಿತಾಲೇ ಇದೆ. ಆದ್ರೆ ಈ ಬಾರಿಯ ಲೋಕ ಚುನಾವಣೆಯಲ್ಲೂ ಮೋಡಿ ಬಂಗಾಳದಲ್ಲಿ ಫಲ ನೀಡಲಿಲ್ಲ. ಹೌದು, 42 ಲೋಕಸಭಾ ಕ್ಷೇತ್ರಗಳಿರುವ ಪಶ್ಚಿಮ ಬಂಗಾಳದಲ್ಲಿ ಈ ಬಾರಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿತ್ತು. ಇಂಡಿ ಕೂಟದಿಂದ ಹೊರಬಂದಿದ್ದ ಮಮತಾ ಕಾಂಗ್ರೆಸ್ ಮತ್ತು ಬಿಜೆಪಿಗೆ ಸೆಡ್ಡು ಹೊಡೆದಿದ್ರು. ಎಲ್ಲ ಕ್ಷೇತ್ರಗಳಲ್ಲೂ ಸ್ವತಂತ್ರ ಸ್ಪರ್ಧೆ ಮಾಡಿದ್ರು. ತ್ರಿಕೋನ ಸ್ಪರ್ಧೆ ಮತ್ತು ಮೋದಿ ಮೇನಿಯಾದ ಲಾಭವನ್ನ ಪಡೆದು ಬಂಗಾಳದಲ್ಲಿ ಕೇಸರಿ ಪತಾಕೆ ಹಾರಿಸೋ ಬಿಜೆಪಿಯ ರಣತಂತ್ರ ಕೈಕೊಟ್ಟಿದೆ. ಈ ಬಾರಿ 30ಕ್ಕೂ ಹೆಚ್ಚು ಸ್ಥಾನ ಗೆಲ್ತೀವಿ ಅನ್ನೋ ಹುಮ್ಮಸ್ಸಿನಲ್ಲಿದ್ದ ಬಿಜೆಪಿ ಬಳಗಕ್ಕೆ ಮತ್ತೆ ಮರ್ಮಾಘಾತವಾಗಿದೆ. ಈ ಬಾರಿಯೂ ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟರು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನುವಂತಾಗಿದ್ರೆ ಬಿಜೆಪಿಗೆ ನಿರೀಕ್ಷಿತ ಸ್ಥಾನಗಳು ಸಿಕ್ಕಿಲ್ಲ. ತ್ರಿಪುರಾ ಸೇರಿದಂತೆ ಈಶಾನ್ಯ ರಾಜ್ಯಗಳನ್ನ ತನ್ನ ತೆಕ್ಕೆಗೆ ತೆಗೆದುಕೊಂಡಿರುವ ಬಿಜೆಪಿ ಪಾಲಿಗೆ ಬಂಗಾಳ ಕೈಗೆಟುಕದ ಹುಳಿ ದ್ರಾಕ್ಷಿಯಂತಾಗಿದೆ. ಕಳೆದ ವಿಧಾನಸಭೆಯಂತೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲೂ ದೀದಿ ವಿರುದ್ಧ ಹೂಡಿದ್ದ ಅಸ್ತ್ರಗಳು ವಿಫಲವಾಗಿದ್ದು ಮರಳಿ ಯತ್ನವ ಮಾಡು ಅನ್ನುವಂತೆ ಮತ್ತೆ ವಿಧಾನಸಭಾ ಚುನಾವಣೆಯತ್ತ ಕೇಸರಿ ಪಡೆಯ ಚಿತ್ತ ನೆಟ್ಟಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.